ಗೈಸ್ ಇವಾಗ ಚೆಕ್ ಮಾಡಿದ್ರು ಜ್ವರ ಜಾಸ್ತಿ ಆಯ್ತಂತೆ ಭೀಮನಿಗೆ. ಒಂಥರ ಬೇಜಾರಾಗ್ತೈತೆ. ಫಸ್ಟ್ ಟೈಮ್ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ. ಲೆಮನ್ ಸೋಡಾ. ಇವಾಗ ಪಿಜ್ಜಾ ತಿನ್ನೋಣ. ಗೌತಮ್ ನೋಡಿ ಕಾರಲ್ಲೇ ಮಲ್ಕೊಂಡವನೆ. ಅಜ್ಜಿ ಜೊತೆ ಹೋಯ್ತದ್ವಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಚನ್ನಪಟ್ಟಣದಲ್ಲಿದ್ದೀನಿ. ಆ ಕಡೆ ನೋಡಿ ಯಶವಂತ್ ಅವನೇ. ಇವತ್ತು ನಾನು ಬೈಸಿಪ್ಸ್ ಮತ್ತು ಬ್ಯಾಕ್ ವರ್ಕೌಟ್ನ ಮಾಡ್ತಾಯಿದ್ದೀನಿ. ಈ ಟಿ ಶರ್ಟ್ ನೋಡಿ ಹಿಂದೆಗಡೆ ಜರ್ರಿ ಐತೆ ನೋಡಿ ಹಿಂದೆ ಟಿ ಶರ್ಟಲ್ಲಿ. ವರ್ಕೌಟ್ ಮುಗಿಸ್ಕೊಂಡು ನಾನು ನಮ್ಮ ಜಿಮ್ ಕೆಳಗಡೆ ಇರೋ ಚಿಕಾಗೋ ಪಿಜ್ಜಾಗೆ ಬಂದೆ. ಪಿಜ್ಜಾ ತಿನ್ನೋಕ್ಕೆ. ನಾನು ಸ್ಟ್ರಿಕ್ಟ್ ಡಯಟ್ ಎಲ್ಲ ಫಾಲೋ ಮಾಡ್ತಿಲ್ಲ. ಪಿಜ್ಜಾ ತಿನ್ನಬೇಕು ಅನಿಸ್ತಾ ತಿಂದ್ಬಿಡ್ಬೇಕು. ಅದಕ್ಕೆ ಇವಾಗ ಒಂದು ಹಾಟ್ ಕ್ವೀನ್ ಪಿಜ್ಜಾ ಇರೋಣ ಮತ್ತು ಒಂದು ಚಿಕನ್ ನಗೆಟ್ಸ್ ಇರೋಣ. ನಮ್ಮ ಪಿಜ್ಜಾ ಬಂದೈತೆ ನೋಡಿ. ಆಹಾ, ನೋಡ್ತಿದ್ರೆ ಹಂಗೆ ತಿಂದಾಕ್ಬಿಡ್ಬೇಕು ಅನಿಸ್ತಾಯ್ತಾ ನಿಮಗೂ? ಬನ್ನಿ ಇವಾಗ ತಿನ್ನೋಣ. ಪಿಜ್ಜಾ ಜೊತೆ ಒಂದು ಸೋಡಾ ಕೂಡ ಬಂದೈತೆ, ಲೆಮನ್ ಸೋಡಾ. ಇವಾಗ ಪಿಜ್ಜಾ ತಿನ್ನೋಣ. ನಿಮಗೂ ಬೇಕಾ? ತಗೊಳ್ಳಿ, ಇನ್ನೂ 4 ಸ್ಲೈಸ್ ಐತೆ. ನೆಕ್ಸ್ಟ್ ಐಟಮು ಚಿಕನ್ ನಗೆಟ್ಸ್ ಬಂದೈತೆ. ಚಿಕನ್ ನಗೆಟ್ಸ್ ತಿನ್ಬಿಟ್ಟು ಹೇಳ್ತೀನಿ ರೀ. ಯಶವಂತ್ ಬರ್ತಾವನೆ, ಅದಕ್ಕೆ ನಿಧಾನಕ್ಕೆ ತಿಂತಾಯಿದ್ದೀನಿ. ಅವ್ನು ಸ್ವಲ್ಪ ತಿಂದೆ ಅಂತ ಮನೆಗೆ ಹೋಗಿದ್ದ, ವಾಪಸ್ ಬರ್ತಾವನೆ. ಇಲ್ಲ ಯಶವಂತ್ ಬಂದ. ಇವಾಗ ಇನ್ನೊಂದು ಪಿಜ್ಜಾ ಹೇಳ್ತೀವಿ ಯಶವಂತ್ಗೊಂದು. ಸ್ನಾನ ಮಾಡ್ಬಿಟ್ಟೇನೋ ಇಷ್ಟು ಬೇಗ ನೀನು? ನನ್ನ ಮಗನ ನಾನು ಜಿಮ್ ಮುಗಿಸ್ಕೊ ಬಂದಿನಿ, ತಿನ್ಕೋ ಕೂತಿದ್ದೀನಿ. ಅಷ್ಟೊಂದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟವನೆ. ಯಶವಂತ್ಗೊಂದು ಪಿಜ್ಜಾ ಬಂತು. ಇವಾಗ ತಿನ್ನೋ. ಯಶವಂತು ವೆಜ್ ಪಿಜ್ಜಾ ಹೇಳವನೆ. ಸ್ವೀಟ್ ಕಾರ್ನ್ ಮತ್ತು ಪನ್ನೀರ್ ಹಾಕವ್ರೆ. ಸಾಸ್ ಗೊತ್ತಿಲ್ಲ ಪಾಪ, ಬೇರೆ ಇಸ್ಕೊಡೋ. ಯಶವಂತೆಲ್ಲ ರೆಡಿ ಮಾಡ್ತಾವನೆ. ಸೂಪರ್ ಯಶವಂತು ಒಂದು ಪಿಜ್ಜಾನ ತಿಂದ. ನಾನೊಂದು ಸ್ಲೈಸ್ ತಿಂದೆ ವೆಜ್ ಪಿಜ್ಜಾದಲ್ಲಿ. ಇವಾಗ ನೆಕ್ಸ್ಟ್ ಬರ್ಗರ್ ಬಂದೈತೆ, ಚಿಕನ್ ಬರ್ಗರ್. ಅಷ್ಟೆಲ್ಲ ವರ್ಕೌಟ್ ಮಾಡಿಬಿಟ್ಟು ಬಂದ್ಬಿಟ್ಟು ಇಲ್ಲಿ ದನ ತಿಂದಂಗೆ ತಿಂದಾದೀವಿ ಇಬ್ರು. ಗೈಸ್ ಬರ್ಗರು ಯಶವಂತ್ ಕರೆದ, ನಂಗೆ ಕರೆದ. ಬರ್ಗರ್ ತಿನ್ನೋಣ ಇವಾಗ. ಬರ್ಗರ್ ಟೇಸ್ಟ್ ಹೆಂಗಿದೆ ಅಂತೀನಿ. ಪಿಜ್ಜಾ ತಿನ್ಕೊಂಡು ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಅದಾದಮೇಲೆ ಪಿಜ್ಜಾ ತಿನ್ಕೊಂಡು ಇಲ್ಲೇ ನೋಡಿ ಮೇಲ್ಗಡೆ ನಮ್ಮದು ಜಿಮ್ಮು, ಕೆಳಗಡೆ ಪಿಜ್ಜಾ ಅಂಗಡಿ. ತಿನ್ಕೊಂಡು ಇವಾಗ ಹೊರಟೆ. ಬಾಯ್ ಕಣೋ, ಬಾಯ್. ಬನ್ನಿ ಹೋಗೋಣ ನಮ್ಮ ರಥದಲ್ಲಿ. ಹೆಲ್ಮೆಟ್ ಯೂಸ್ ಮಾಡಿ ಎಲ್ಲರೂ. ಐಸ್ ನಮ್ಮ ಭೀಮನಿಗೆ ಸ್ವಲ್ಪ ಹುಷಾರಿಲ್ಲ. ಊಟ ಮಾಡ್ತಿಲ್ಲ, ಅವನು ವಾಮಿಟ್ ಮಾಡ್ಕೊತಿದ್ದ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ. ಬೆಳಗ್ಗೆಯಿಂದ ಊಟ ಮಾಡ್ತಿರ್ಲಿಲ್ಲ, 2 ಸಲ ವಾಮಿಟ್ ಮಾಡ್ಕೊಂಡಿದ್ದ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ. ಏನಾಗಿಲ್ಲ, ಆ್ಯಕ್ಟಿವ್ ಆಗಿ ಅವನೇ. ಒಂದು ಸ್ವಲ್ಪ ಊಟ ಮಾಡ್ತಿಲ್ಲಲ್ಲ, ಅದಕ್ಕೆ ತೋರಿಸ್ಕೊಳ್ಳೋಣ ಅಂದ್ಬಿಟ್ಟು ಕರ್ಕೊಬಂದು. ಇಲ್ಲಿ ಗೈಸ್ ಇವಾಗ ಚೆಕ್ ಮಾಡಿದ್ರು ಜ್ವರ ಜಾಸ್ತಿ ಆಯ್ತಂತೆ ಭೀಮನಿಗೆ. ಜ್ವರ ಬರ್ಸ್ಕೊಬಿಟ್ಟಿದೆಯಲ್ಲೋ. ಇವಾಗ 7 ತಿಂಗಳು ಇವನಿಗೆ. ಒಂಥರ ಬೇಜಾರಾಗ್ತೈತೆ. ಫಸ್ಟ್ ಟೈಮ್ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ. ಏನಾಗಲ್ಲ, ಸುಮ್ಮನೆ ಇರ್ತೀನಿ. ಗುಡ್ ಬಾಯ್. ಸಪ್ಪಗೆ ಇರಲಿಲ್ಲ ಇವನು ಇಷ್ಟು ದಿನದಲ್ಲಿ. ಇವತ್ತೇ ಇಷ್ಟು ಸಪ್ಪಗೆ ಇದ್ದದ್ದು ಮನೇಲಿ. ತೋರಿಸ್ಬಿಟ್ಟು ವಾಪಸ್ ಕರ್ಕೊ ಇದ್ದೀನಿ. ರಾಮನಗರ ಹಾಸ್ಪಿಟ್ಲಲ್ಲಿ ತೋರಿಸಿದ್ದು. 2 ಇಂಜೆಕ್ಷನ್ ಕೊಟ್ಟರು ಪಾಪ, ಮತ್ತು ಸಿರಪ್ ಕೊಟ್ಟವ್ರಿಗೆ. ಹೋಗ್ಬಿಟ್ಟು ಸಿರಪ್ ತೊಗೋಬೇಕು. ಬೆಳಗ್ಗೆ 3 ಹೊತ್ತು ಊಟಕ್ಕೆ ಮುಂಚೆ 5 ml ಸಿರಪ್ ಹಾಕಿ ಅಂತ ಹೇಳೋರೆ. ಏನಾಗಲ್ಲ ಚಿನ್ನಿ. ಆಯಿತು, ಬಾ ಹೋಗೋಣ, ಮನೆಗೆ ಹೋಗೋಣ. ಬಾರ ಬಾ. ಗೈಸ್ ಭೀಮ ಇವಾಗ ಹುಷಾರಾಗವನೆ. ಬೆಳಗ್ಗೆಯಿಂದ ಊಟ ಮಾಡಿರ್ಲಿಲ್ವಲ್ಲ, ಊಟ ಎಲ್ಲ ಮಾಡ್ದೆ. ಇವಾಗ ಆ್ಯಕ್ಟಿವ್ ಆಗವನು. ಇವಾಗ ಭೀಮರಾಜು ಟೆಕ್ ತಗೋ. ಊಟಕ್ಕೆ ಮುಂಚೆ ಈ ಡ್ರಾಪ್ಸ್ ಕೊಟ್ಟಿದ್ರು. ಇದನ್ನ ಹಾಕಿ ಊಟ ಎಲ್ಲ ಮಾಡಿಸಿದ್ಮೇಲೆ ಇವಾಗ ಆ್ಯಕ್ಟಿವ್ ಆಗವನೆ ನೋಡಿ. ಜಂಪೆಲ್ಲ ಮಾಡ್ತಾವನೆ. ಬೆಳಗ್ಗೆ ಎಲ್ಲ ಸುಸ್ತಾಗ್ಬಿಟ್ಟಿದ್ದ, ಊಟನೇ ಮಾಡಿರಲಿಲ್ಲ. ಇವಾಗ ಆಲ್ರೆಡಿ ಸರೋದ ಆಲ್ಮೋಸ್ಟ್. ನಾನಿವಾಗ ಮನೆಯಿಂದ ನಮ್ಮ ಶೇಖರ್ ಇದ್ದಾನಲ್ಲ, ಅವ್ರ ತೋಟದ ಹತ್ರ ಬಂದೆ. ತೋಟದ ಮನೆ ಹತ್ರ
ಶೇಖರ್ ಅವನದೊಂದು ಲೈಟ್ ಇತ್ತು ನಮ್ಮ ಮನೇಲಿ, ಅದನ್ನ ಕೊಡಕ್ ಬಂದೆ. ಎಲ್ಲಿದ್ಯಾ ಹುಲಿ? ಎಲ್ಲೋ ಶೇಖರ್ ತೋಟದಲ್ಲಿ ನೋಡಿ, ಅಡಕೆ ಗಿಡ, ತೆಂಗಿನಕಾಯಿ ಗಿಡ. ಏನಪ್ಪ ಸಾವ್ಕಾರ್ ಜಮೀನ್ದಾರ್, ತಗೊಳಪ್ಪ ನಿನ್ನ ಲೈಟು. ಹಾಂ ಮಾತಾಡೋ, ವಿಡಿಯೋ ಆನ್ ಮಾಡಿದ್ರೆ ಮಾತಾಡಲ್ಲ. ಅವಾಗಲೇ ಜೋರಾಗಿ ಮಾತಾಡ್ತಿದ್ದೆ. ಏನು ಟ್ರೂತ್ ಹೇಳ್ತೀನಿ ನಾನು ಮಚ್ಚಿ. ನೋಡಿ ಕೆಳಗಡೆ ಫ್ಲೋರ್, ಇದು ಫಸ್ಟ್ ಫ್ಲೋರ್, ಶೇಖರ್ ತೋಟದ ಫಸ್ಟ್ ಫ್ಲೋರ್. ನೋಡಿ ವಾಶ್ರೂಮ್ ಐತೆ, ಈ ಕಡೆ ಗೋಡನ್ ಥರ ಐತೆ. ಶೇಖರ್ ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಸಿಟ್ಟಿಂಗ್ ಟೇಬಲ್ಸು. ನೋಡಿ ಈಚೆ ತೋಟ ಕಾಣಿಸುತ್ತೆ. ಕ್ಲೀನ್ ಮಾಡಿಸಿಲ್ಲ, ಕ್ಲೀನು ಇದ್ದಿದ್ದಿದ್ರೆ ಚೆನ್ನಾಗಿರೋದು. ಕ್ಲೀನ್ ಮಾಡಿಸೋ ಶೇಖರ್, ಗಲೀಜು ಮಾಡಿದೆಯಲ್ಲ. ತೆಂಗಿನ ಮರ ಮತ್ತು ಅಡಿಕೆ ಮರ ಇಷ್ಟು ಬೇಗ ಬೆಳೆದ್ಬಿಟ್ಟವೆ. ಇಷ್ಟಿಷ್ಟು ಉದ್ದ ಇದೆ. ಇದು ಫಾರಮ್ ತಂದಿದ್ಯಾ? ನಾಟಿ ಅಲ್ವೇ? ಮತ್ತಿಷ್ಟು ಬೇಗ ಬೆಳೀತಾವೆ. ಶೇಖರ್ ಬಿಸ್ನೆಸ್ ಏನಂದ್ರೆ ಮೈಕ್ ಸೆಟಪ್ ಮತ್ತೆ ಶಾಮಿಯಾನದು. ಲೋ ಯಾವ್ದಾರು ಆನ್ ಆಯ್ತದ ಮಚ್ಚ? ಆನ್ ಮಾಡೋ ತೋರ್ಸೋಣ ಹೆಂಗ್ ಬರುತ್ತೆ. ಮೈಕ್ ಅವ್ನು ಎತ್ಕೊಂಡೋಗಿಲ್ಲ ಹುಲಿ. ಓ ಸ್ಪೀಕರ್ ಇಲ್ಲ ಅನ್ನು, ಮೈಕ್ ಐತೆ ಸ್ಪೀಕರ್ ಇಲ್ಲ. ಹುಲಿ ಎತ್ಕೊಂಡೋಗೈತೆ. ಸ್ಪೀಕರ್ನ ಫ್ರೆಂಡ್ ಎತ್ಕೋಗೋಣ. ಎಷ್ಟು ಸಖತ್ತಾಗಿತ್ತು ಪೂಲು. ಗಲೀಜು ಮಾಡ್ಬಿಟ್ಟವನೆ, ಕ್ಲೀನ್ ಮಾಡಿಸ್ಬೇಕು, ಪಾಚಿ ಕಟ್ಸ್ಬಿಟ್ಟವನೆ. ಎಷ್ಟು ಕ್ಲೀನಾಗಿತ್ತು ಗೊತ್ತಾ? ಅವನೇ ಗಲೀಜು ಮಾಡೋನು. ನಾನು ಯಶವಂತು, ಗೌತಮು ಮತ್ತು ಶೇಖರ್ ಎಲ್ಲ ಹೋಯ್ತಾ ಇದೀವಿ. ಎಲ್ಲಿ ಅಂತ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾವು ಮಾದನಾಯಕನಹಳ್ಳಿ ಮತ್ತು ಟಿಪ್ಪೂರ್ಗೆ ಹೋಗ್ತಾ ಇದೀವಿ. ಎಕ್ಸ್ಟ್ರಾ ಪ್ಲೇಯರ್ ಇದ್ದಾರೆ ಇವರಿಗೆ. ಅಜ್ಜಿ ಜೊತೆ ಹೋಗ್ತಾ ಇದೀವಿ. ಹಳೆ ವಿಡಿಯೋದಲ್ಲಿ ಅಖಿಲ ಭಾರತ ಜಿಪುಣರ ಸಂಘದ ಅಧ್ಯಕ್ಷ ಶೇಖರ್ ಅಂತ ಹಾಕಿದ್ರ ಪಾಪ. ಅವ್ನು ನೋಡಿ, ಅವ್ನ ರಿಯಾಕ್ಷನ್ ನೋಡಿ. ಏನೋ ಶೇಖರ್ ಹಿಂಗೆಲ್ಲ ಹಾಕೋರೆ? ಅವ್ನ ಜಿಪುಣ ಅಲ್ಲ ಕಂಡ್ರು, ಸುಮ್ಮನೆ ನಾವು ಜೋಕ್ಸ್ಗೆ ತಮಾಷೆಗೆ ಹೇಳಿದ್ದು. ಅವನೇ ಖರ್ಚು ಮಾಡೋದು ಜಾಸ್ತಿ. ಈಗ ಇವತ್ತಿನ ಖರ್ಚೆಲ್ಲ ಅವನೇ ನೋಡ್ಕೋತಾನೆ. ಡ್ರೆಸ್ ಕೇಳ್ಕೊಂಡು ಹೋಯ್ತಾ ಇದೀವಿ. ಗೌತಮ್ ನೋಡಿ ಕಾರಲ್ಲೇ ಮಲ್ಕೊಂಡವನೆ. ಥೂ ಆಸಗ. ನಾವು ನೋಡಿ ಯಶವಂತ ಅವ್ರ ಅಜ್ಜಿ ಊರಿಗೆ ಬಂದಿದ್ದೀವಿ, ಮಾವನಕಾಯಿ ಗಿಡಕ್ಕೆ. ಒಳಗಡೆ ಸೋತಾಪುರಿ ಆಯ್ತಂತೆ, ಅಲ್ಲಿ ಗೋಬಿ ತಿಂತ ಆಯ್ತು. ಗೌತಮ್ ಬಿಡ ಅವ್ನ ಮನೆ ಕಂಡವನಿ, ಅಲ್ಲೇ ಇರೋ ಕಾರ್ ನೋಡ್ಕೊಳ. ಗೋಬಿ ತಿಂತವನೆ ಹುಲಿ. ಶೇಖರ್ ನೀನು ಮಾತಾಡಿಲ್ಲ ಅಂದರೆ ಲಾಗ ಗತ್ತೆ ಇರಲ್ಲ. ಮಾತಾಡ ಏನಾರು ಬೇಡವಾ?